ಒಬ್ಬ ಸರ್ಕಾರಿ ಕಾರ್ಯದರ್ಶಿ UD ಸೆಕ್ರೆಟ್ರಿ ಲೆಟ್ರ್ ಬರೆದಂಥದ್ದಲ್ಲಿ ಒಬ್ಬ ಆಯುಕ್ತರು ಅದನ್ನು ಮುಂದುವರಿಸ್ತಾರೆ, ಕೇರ್ ಮಾಡಲ್ಲ ಅಂತಂದರೆ ಆಯುಕ್ತರಿಗೆ ಅಷ್ಟು ಶಕ್ತಿ ಇರೋದಿಲ್ಲ. ಆಯುಕ್ತರಿಗೆ ಅವ್ರ ಹಿಂದೆ ಇರಿದಂಥ ಶಕ್ತಿ ಯಾವುದು ಅಂದರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಇವತ್ತು ಇಷ್ಟೆಲ್ಲ ಹಗರಣಗಳಿಗೆ ಕಾರಣ ಆಗಿದ್ದಾರೆ ಅಂದರೆ ಅದರಿಂದ ಇರ್ತಕ್ಕಂಥವರು ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರು ಅಂತಕ್ಕಂಥದ್ದನ್ನು ನೇರವಾಗಿ ನಾನು ಆರೋಪ ಮಾಡಬೇಕಾಗತ್ತೆ. ಇಲ್ಲಾಂದರೆ ಆಯುಕ್ತರಿಗೆ ಹೆಂಗೆ ಶಕ್ತಿ ಬರುತ್ತೆ? ಸರ್ಕಾರ ಅವ್ರ ಹಿಂದೆ ನಿಂತಿಲ್ಲ ಅಂದಿದ್ರೆ ಬಹುಶಃ ಇಷ್ಟೊಂದು ಶಕ್ತಿ ಒಬ್ಬ ಆಯುಕ್ತನಿಗೆ ಹೆಂಗೆ ಬರೋಕ್ಕೆ ಸಾಧ್ಯ ಇದೆ? ಅಷ್ಟಾದ ನಂತರದಲ್ಲೂ ಸಹ ಸಾಕಷ್ಟು ವಿಷಯಗಳು ಗೊತ್ತಾದ ನಂತರದಲ್ಲೂ ಸಹ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅಂದರೆ ನಿಮ್ಮ ಸಹಮತ ಅದರಲ್ಲಿದೆ, ಸರ್ಕಾರದ ಸಹಮತ ಅದರಲ್ಲಿದೆ ಅಂತಕ್ಕಂಥದ್ದು. ಅದಾದ ನಂತರದಲ್ಲಿ ಮಾಡಿರ್ತಕ್ಕಂಥ ಅಕ್ರಮಗಳೇ ಜಾಸ್ತಿ. 1968ನೇ ಇಸ್ವಿನಲ್ಲಿ ಆಗಿರ್ತಕ್ಕಂಥದ್ದು 1987ನೇವರೆಗೆ ಇಸ್ವಿವರೆಗೂ ನಗರಾಭಿವೃದ್ಧಿ ಪ್ರಾಧಿಕಾರ, ಇವತ್ತೇನು ಪ್ರಾಧಿಕಾರ ಇದೆ, ಪ್ರಾಧಿಕಾರ ಅಲ್ಲ, ಅವತ್ತಿದ್ದದ್ದು ವಿಶ್ವಸ್ತ ಮಂಡಳಿ. ವಿಶ್ವಸ್ತ ಮಂಡಳಿ 1987ನೇ ಇಸ್ವಿನಲ್ಲಿ ಮೂಡಾದ ನಂತರದಲ್ಲಿ ಆ ವಿಶ್ವಸ್ತ ಮಂಡಳಿಯ ಕಾನೂನುಗಳೇ ಬೇರೆ. 1 ಎಕರೆಗೆ 1 ಸೈಟ್ ಕೊಡುವಂಥದ್ದು ಅಷ್ಟು ಮಾತ್ರ ಇದ್ದಂಥದ್ದು, 50-50 ರೇಸು ಅದರಲ್ಲಿ ಇರಲಿಲ್ಲ. ಅದಕ್ಕೆಲ್ಲ ನೀವು ನಿವೇಶನಗಳನ್ನ ಕೊಡ್ತೀರಿ ಅಂದರೆ ಇವತ್ತು ಜಂಟಿ ಸಮಿತಿ, ಇವತ್ತು ಮೊನ್ನೆ ಸರ್ಕಾರದಿಂದ ಸಮಿತಿ ನಿಮಗೆ 928 ಸೈಟ್ಗಳು ಅಕ್ರಮ ಆಗಿದೆ ಅಂತ ವರದಿ ಕೊಟ್ಟರಲ್ಲ, ಆ ವರದಿ ಕೊಟ್ಟವರು ಯಾರು? ಜಂಟಿ ಸಮಿತಿ ನಿಮ್ಮ ಸರ್ಕಾರದವರೇ, ನಿಮ್ಮ ಸರ್ಕಾರದ ಅಧಿಕಾರಿಗಳೇ ಜಂಟಿ ಸಮಿತಿಯಲ್ಲಿ ಈ ರೀತಿ ವರದಿ ಕೊಟ್ಟ ನಂತರದಲ್ಲಿ ಆ 928 ಸೈಟ್ನ ರದ್ದು ಮಾಡಿದೆ. ನೀವು ಕೇವಲ 48 ಸೈಟ್ನ ರದ್ದು ಮಾಡ್ತೀರಿ ಅಂತಂದರೆ ಇನ್ನು ಮಿಕ್ತವ್ರಲ್ಲ ನಿಮ್ಮ ದೊಡ್ಡಪ್ಪನ ಮಕ್ಕಳ? ಸರ್ಕಾರ ಏನಕ್ಕೆ ಆ ರೀತಿ ಮಾಡ್ತಾಯಿದೆ? ಇನ್ನು 928 ಸೈಟಲ್ಲಿ 48 ಸೈಟು ಹೋಗಿದೆ, ಕಳೆದಿದೆ. ಅದಾದಮೇಲೆ ಮುಖ್ಯಮಂತ್ರಿಗಳು ಶ್ರೀಮತಿಯವರು 14 ಸೈಟ್ ಅದನ್ನು ತೆಗೀರಿ. ಇದಾದ ನಂತರದಲ್ಲಿ ಮಿಕ್ಕದ ಸೈಟ್ಗಳನ್ನ ಯಾಕೆ ನೀವು ರದ್ದು ಮಾಡಿಲ್ಲ? ಇದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಮೊನ್ನೆ ವರದಿ ಆದಾಗ ಆಶ್ಚರ್ಯ ಆಯಿತು. ಇಲ್ಲಿ ಇವತ್ತು ಆಂದೋಲನ ಪತ್ರಿಕೆ ನೋಡಿದೆ, ED ಅವರು ಸುಮಾರು 4,991 ಚಿಲ್ಲರೆ ಸೈಟನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಸಹ ಹೇಳಿದ್ದಾರೆ. 2,800 ಕೋಟಿ ಅಕ್ರಮ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಮೇಲ್ನೋಟಕ್ಕೆ. ಇದೆಲ್ಲವನ್ನು ನೋಡಿದ್ರೆ ದೊಡ್ಡ ಭ್ರಷ್ಟಾಚಾರ ಇಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಅನೇಕ ಹೋರಾಟಗಳಾಗಿದೆ, ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ಬಂಡತನದಿಂದ ಸರ್ಕಾರ ನಡೆಸ್ಕೊ ಹೋಗ್ತಾ ಇದ್ದೀರಿ. ಆದರೆ ಅನುಮಾನ ಬರ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರಲ್ಲಿ, ಕೇವಲ 48 ಸೈಟ್ ಯಾಕೆ ಮಾಡಿದ್ರಿ?